ಅವರು ಪ್ರವಚನ ಸತ್ಸಂಗ ಕೀರ್ತನೆ ಒಂದಿಷ್ಟು 4 ಜನರಿಗೆ ಕೂಡಿಸ್ಬೇಕಂದ್ರೆ ಭಾಳ ದೊಡ್ಡದಾಗಿರುವಂಥ ಇವತ್ತಿನ ಕಾಲದಲ್ಲಿ ಬಹಳ ಪರಿಶ್ರಮವನ್ನು ಪಡಬೇಕಾಗ್ತದೆ. ಆದರೆ ಒಂದು ಸ್ವಾರ್ಥತೆ ಇಲ್ಲ, ನಿಸ್ವಾರ್ಥ ಸೇವೆ. ಜಗದ್ಗುರು ರೇವಣಸಿದ್ದೇಶ್ವರಿಗೆ ನಾವು ದುಡಿಬೇಕು, ಒಂದಿಷ್ಟು ಸಂಘಟನೆ ಆಗಬೇಕು. ಇಲ್ಲಿ ಬಳಲಿ ಬಂದಂಥ ಭಕ್ತರಿಗೆ ಅನ್ನದಾಸೋಹ ನಡಿಬೇಕು, ಜ್ಞಾನದಾಸೋಹ ನಡಿಬೇಕು ಅಂತಕ್ಕಂಥ ಭಾವದಿಂದ ಅವರೆಲ್ಲ ಒಗ್ಗಟ್ಟಾಗಿ ಅವರ ಕೆಲಸಗಳನ್ನು ಬದಿಗೊತ್ತಿ ರೇವಣಸಿದ್ದೇಶ್ವರರ ಸನ್ನಿಧಾನಕ್ಕೆ ತಾವು ಕೂಡ ಒಬ್ಬ ಸೇವಕಾಗಿ ದುಡಿತಾ ಇದ್ದಾರೆ. ಅಂದರೆ ಅವರಿಗಾಗಿ ನಾವು ಜೋರಾಗಿ ಚಪ್ಪಾಳಿನ ತಟ್ಟು ಅವರಿಗೆ ಅಭಿವಂದಿಸೋಣ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ತೊಟ್ಟೆಲ ಕಾರ್ಯಕ್ರಮ, ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ತೊಟ್ಟೆಲ ಕಾರ್ಯಕ್ರಮ. ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಇದಕ್ಕೆ ನಂಬಿಕೆ ಇರಬೇಕು ಅಂತ. ನಂಬಿಕೆಯಲ್ಲಿ ಬಹಳ ದೊಡ್ಡದಾಗಿರುವಂಥ ಶಕ್ತಿ ಇದೆ. ನೀವು ಯಾವ ರೀತಿ ನಂಬಿಕೆ ಇಡ್ತೀರೋ ಆವ ರೀತಿ ಆ ಭಗವಂತನ ಒಲಿಮೆ ಆಗಕ್ಕೆ ಸಾಧ್ಯತೆ. ನೀನು ಒಲಿದರೆ ಕೊರಡು ಕೊನೂರದೆಯಾ ಅಂತ ಹೇಳಿದ್ರು ಬಸವಣ್ಣವರು. ಆದರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟಾಗ ರೇವಣಸಿದ್ದೇಶ್ವರ ಸನ್ನಿಧಾನಕ್ಕೆ ಬಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ನಂಬಿಕೆಯಿಂದ ನೀವು ಜಪ ಮಾಡಿರಿ, ನಂಬಿಕೆಯಿಂದ ಸಂಕಲ್ಪ ಮಾಡಿರಿ, ನಂಬಿಕೆಯಿಂದ ನೀವೇನು ಗಲ್ಲ ತೊಗೊಂಡು ಹೋಗಿರಿ. ನಾಳೆ ಶಾಸ್ತ್ರಿಗಳು ಹೇಳಿದ್ರು ನೋಡ್ರಿ, ನಂಬಿಕೆಯಿಂದ 100 ರೂಪಾಯಿನೇ ಆಗಿತ್ತು ಅಂದ್ರೆ ಅದಕ್ಕೆ ನಂಬಿಕೆಯಿಂದ 1,000 ರೂಪಾಯಿ ಹಾಕಿ ತೊಗೊಂಡು ಬಂದ್ರೆ 10,000 ರೂಪಾಯಿ ಕೊಡುವಂಥ ಆಶೀರ್ವಾದ ಜಗದ್ಗುರು ರೇವಣಸಿದ್ದೇಶ್ವರ ನಿಮ್ಮ ಮನೆತನಕ್ಕೆ ಕೊಟ್ಟೇ ಕೊಡ್ತಾನೆ. ಇವತ್ತು ತೊಟ್ಟೆಲ್ ಕಾರ್ಯಕ್ರಮ ಇತ್ತು ನೋಡಿ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ನಿಮಗೆಲ್ಲ ಹೇಳಿರ್ಬೋದು, ನಮ್ಮ ಶಾಸ್ತ್ರಿಗಳು ಎಲ್ಲ ಹೇಳೇ ಇರ್ತಾರೆ. ಹೀಗೆ ಒಂದು ಊರಾಗ ತಾಯಿಯ ತೊಟ್ಟೆಲ್ ಕಾರ್ಯಕ್ರಮ ನಡೆದಿತ್ತು. ಏನ್ರಿ ಗೆಳತಿಯರು ಎಲ್ಲ ತಾಯಿನ ಹೇಳ್ತಾರೆ, ಆಜು ಬಾಜು ಮನೆಯವರಿದ್ರು. ಇವರಿಬ್ಬರ ಒಬ್ಬಕ್ಕೆ ಹೆಂಗಿದ್ದಾಳೆ ಅಂದ್ರೆ ಆಕೆನ ಗೆಳತಿ ಭಾಳ ಗುಂಡಿದ್ದಾಳ್ರಿ. ಆದ್ರೆ ಇನ್ನೊಬ್ಬಕ್ಕೆ ತೆಳ್ಳಗಿದ್ದಳು. ತೆಳ್ಳಕ್ಕಿದ್ದಕ್ಕೆ ಗಂಡ ಮಗನಿಗೆ ಜನ್ಮ ನೀಡಿದಾಗ ಆಕೆನ ಗೆಳತಿನೂ ಬರಬೇಕಲ್ರಿ. ಬರಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ನೀವೇನು ಕುಲಾಯಿ ತಂದಿರಿ, ಚೌಕ ತಂದಿರಿ, ಹಿಂಗೆ ಏನೇನೇನೋ ತರ್ತಾರ. ಆವಾಗ ಗುಂಡಿದ್ದಕ್ಕೆ ಏನು ವಿಚಾರ ಮಾಡಿದಳು ನೋಡ್ರಿ, ಯಜಮಾನ್ರೆ ನನ್ನ ಗೆಳತಿ ಮೊದಲನೇ ಹೆರಿಗೆದಾಗ ಗಂಡ ಮಗನಿಗೆ ಜನ್ಮ ನೀಡ್ಯಾಳ ಏನ್ರಿ, ಅದಕ್ಕೆ ನಾನು ಸುಮ್ಮನೆ ಹೋಗಂಗಿಲ್ಲ, ನನ್ನ ಗೆಳತಿ ಇದ್ದಾಳ, ಅದಕ್ಕೆ ಒಂದಿಷ್ಟೇ ಏನ್ರಿ ಬಂಗಾರ ಒಯ್ಬೇಕು ಅಂದಳಕಿ. ಈ ಬಂಗಾರ ಅಂದರೆ ಭಾಳ ಪಿರಿ ಆಗ್ಯದ ನೋಡಿ, ಗಗನಕ್ಕೆ ಏರ್ಬಿಟ್ಟದೆ. ಹೀಗಾಗಿ ತಾಯಿ ಯಜಮಾನನಿಗೆ ಎಷ್ಟೆಲ್ಲ ಬೇಡಿ ಕಾಡಿ ಏನು 1 ಗುಂಜಿ 2 ಗುಂಜಿ 3 ಗುಂಜಿದಾಗ ಮುಗಿತದ ಅಂತ ವಿಚಾರ ಮಾಡಿ ಆಕೆ ಏನು ಮಾಡ್ದಳು, ಯಜಮಾನನಿಗೆ ಭಾಳಷ್ಟು ಕೇಳಿ ಯಜಮಾನ 2 ಗುಂಜಿ ದುಡ್ಡು ಕೊಟ್ಟ. 2 ಗುಂಜಿದ ದುಡ್ಡು ಕೊಟ್ಟು 2 ಗುಂಜಿ ತೊಗೊಂಡು ಹೋದಳು. ಹೋಗಿ ತೊಟ್ಟೆಲ ಕಾರ್ಯಕ್ರಮ ಇತ್ತು. ಆ ತಾಯಿ ಅಲ್ಲೇ ಕೂತಿದಳು. ಆವಾಗ ಆ ಕೂಸಿನ ಯಾವ ಬೆಳೆ ಇಕ್ತಾರ್ರಿ, ನೀವು ಭಾಳ ಶಾಣೆ ಇದೀರಿ. ಉಂಗುರು ಬೆಳೆದಾಗ ಇಕ್ಕಂಗಿಲ್ಲ, ಹೆಬ್ಬಳಿದಾಗ ಇಕ್ಕಂಗಿಲ್ಲ, ಕಿರಿ ಬೆಳೆದಾಗ ಇಕ್ತೀರಿ. ಎಷ್ಟು 2 ಗುಂಜಿದಾಗೆ ಮುಗಿದು ಹೋಗ್ತದ. ಅವಾಗ ಆ ಕೂಸಿನ ತಾಯಿ ಅಂತಾಳೆ, ಯಾಕವ್ವ ಭಾಳ ವಜ್ಜಿ ಮಾಡಕತ್ತೀವಿ ಅಂತಾಳಿಲ್ರಿ ಇವ ಅಂತಾಳೇನು, ಸುಮ್ಮನೆ ನಾ ಹೇಳಕತ್ತೀನಿ ಅಂತಾಳಲ್ಲ ಆಕೆ ಅಂತಾಳ, ಯಾಕ್ರಿ ಸುಮ್ಮ ಬಂದು ಹೋಗ್ಬೇಕಾಗಿತ್ತಲ್ಲ, ಭಾಳ ವಜ್ಜಿ ಮಾಡಕತ್ತೀರಿ ಇದು ಅಂತಾಳ. 2 ಗುಂಜಿ ಇತ್ರ ಅವಾಗ ಇಕ್ಕಿಗೆ ಏನು ಚಿಂತೆ ಆಯ್ತದಂದ್ರೆ, ನಾ ಭಾಳ ತೆಳ್ಳಗಿದ್ದೀನಿ, ನನ್ನ ಮಗನೂ ಭಾಳ ತೆಳ್ಳಗಿದಾನ, 2 ಗುಂಜದಾಗೆ ನನ್ನ ಗೆಳತಿ ಉಂಗುರಿಟ್ಟು ಮುಗಿಸ್ಬಿಟ್ಲು. ನನ್ನ ಗೆಳತಿದು ಪಾಳಿ ಬರ್ತದೆ. ಆಕೆನೂ ಗಂಡ ಮಗನಿಗೆ ಜನ್ಮ ನೀಡ್ತಾಳ. ಆಕೆ ಹಂಗಳ ರೀ, ಆಕೆ ಗುಂಡ್ಕೊಂಡಾಳ. ನನ್ನ ಮಗನಿಗೆ 2 ಗುಂಜದಾಗೆ ಮುಗಿಸಿದಳು ಉಂಗುರಿಟ್ಟು. ಆಕೆನೂ ಗಂಡ ಮಗನಿಗೆ ಜನ್ಮ ನೀಡಿದಳಂದ್ರೆ 3 ಗುಂಜಿನೋ 4 ಗುಂಜಿನೋ ನಾ ಇಡಬೇಕಾಗ್ತದ ಅಂತ ಚಿಂತೆ ಆ ಕೂಸಿನ ತಾಯಿಗೆ ಆಯ್ತದಲ್ರಿ ಇವ ಆಯ್ತದಲ್ಲ. ಹಂಗೆ ನಾ ಆ ತಾಯಿ ಆ ತೊಟ್ಟಿಲು ಆ ಕೂಸಿನ ಬಗ್ಗೆ ಹೇಳಕತ್ತಿಲ್ಲ. ಇಲ್ಲಿ ಏನು ಮಾಡಕತ್ತೀರಂದ್ರೆ, ರೇವಣಸಿದ್ದೇಶ್ವರ ಜಾತ್ರೆಗಾಗಿ 500, 1000, 5,000 ರೂಪಾಯಿ ನೀವೇನು ಕೊಡಕತ್ತೀರಲ್ಲ, ಒಳಗಿರುವಂತಹ ರೇವಣಸಿದ್ದೇಶ್ವರಿಗೆ ಚಿಂತೆ ಆಗ್ಯದ. ನನ್ನ ಭಕ್ತ ನನ್ನ ಸಲುವಾಗಿ 500 ರೂಪಾಯಿ ಕೊಟ್ಟನಂದ್ರೆ 5,000 ರೂಪಾಯಿ ಆಶೀರ್ವಾದ ನಾ ಹೆಂಗೆ ಮಾಡಲಿ ಅಂತ ಚಿಂತೆ ಮುತ್ತೆಗಾಗ್ಯದ ನೋಡಿ. ಅದಕ್ಕೆ ನೀವೆಷ್ಟು 500 ಕೊಟ್ಟರೆ 5,000 ರೂಪಾಯಿ ಆಶೀರ್ವಾದ ಮಾಡ್ತಾನೆ, 10,000 ರೂಪಾಯಿ ಕೊಟ್ಟರೆ